ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರ್ರಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ನೋಡ್ರಿ, ಮಕರ ಸಂಕ್ರಾಂತಿ ಅನ್ನೋದು ನಮ್ಮ ರೈತರಿಗೆ ಮತ್ತು ಪ್ರಕೃತಿಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ದಿನ ರೀ. ಇವತ್ತಿನ ದಿವಸ ನೋಡ್ರಿ, ಸೂರ್ಯ ದೇವನು ಅಷ್ಟೇ ಮಕರ ರಾಶಿಗೆ ಪ್ರವೇಶ ಮಾಡ್ತಾನಂತ, ಅದಕ್ಕೆ ಉತ್ತರಾಯಣದ ಆರಂಭ ಅಂತಲೂ ಹೇಳ್ತಾರೆ. ಬರ್ರಿ ಇವತ್ತಿನ ದಿನ ನಾವು ಒಂದು ವಿಶೇಷವಾದ ಸ್ವೀಟ್ ಪೊಂಗಲ್ ಮಾಡೋಣ. ಜನಪ್ರಿಯವಾದ ಒಂದು ಸ್ವೀಟ್ ಪೊಂಗಲ್ ರೀ ಇದು. ಮಕರ ಸಂಕ್ರಾಂತಿ ದಿವಸ ಮಾಡ್ತಾರೆ ಎಲ್ಲರೂ. ಇದಕ್ಕೆ ನಾನು ನೋಡ್ರಿ 3 ಅಳತಿಯಷ್ಟು ಹೆಸರು ಬೇಳೆ ತೊಗೊಂಡೆ. 1/4 ಕಪ್ ಅಷ್ಟು ಅದ ರೀ ಇದು. ಅದರದ್ದು 3 ಮಾಡಿ ಹೆಸರು ಬೇಳೆ ತೊಗೊಂಡೆ. ನೀವು ಯಾವ ಲೋಟಲ್ಲೇ ತಗೋತೀರಿ ಅದರಲ್ಲೇ 3 ಹೆಸರು ಬೇಳೆ 1 ಅಕ್ಕಿ ತಗೋಬೇಕ್ರಿ. ಇದನ್ನೇನು ಮಾಡಿದೆ, ಒಂದ್ಸತಿ ನೀರು ಹಾಕಿ ತೊಳೆದು ಆಮೇಲೆ ಹುರಿಲಿಕ್ಕೆ ಇಟ್ಟೆ ರೀ. ಒಂದು ಸ್ವಲ್ಪ ಹುರಿಬೇಕ್ರಿ. ಇದನ್ನು ಹುರಿದು ಆಮೇಲೆ ಇದಕ್ಕೆ ನೀರು ಹಾಕೋದು. ನೀರಿನ ಅಳತೆ ನೋಡ್ರಿ, ಈಗ 3 + 1 ಅಂದ್ರೆ 4 ಆಯ್ತು. 4ಕ್ಕೆ ಎಷ್ಟು ಹಾಕ್ಬೇಕ್ರಿ? 8 ಹಾಕ್ತಾರೆ ನೀರು. ಅಂದ್ರೆ ನೀವು ಯಾವ ಲೋಟಲ್ಲೇ ತೊಗೊಂಡಿರ್ತೀರಿ ಅದಕ್ಕಿಂತ 1-2 ಲೋಟ ಹೆಚ್ಚಷ್ಟು. 4 ಲೋಟ ನೀವು ಆಗ್ತಲ್ರಿ ಇದು, ಅದಕ್ಕೆ 10 ಲೋಟ ನೀರು ಹಾಕ್ಬೋದು. ನಾ ಎಲ್ಲ ಅಳತೆ ಮಾಡಿಲ್ಲ, ಒಂದು ಅಜ್ಮಾಸ್ ಇದರಿಂದ ಹಾಕೀನಿ. ನೀವು ನಾರ್ಮಲಾಗಿ ಇಡೋ ನೀರಿನಕ್ಕಿಂತ 1 ಲೋಟ ಹೆಚ್ಚು ಅಥವಾ 2 ಲೋಟ ಹೆಚ್ಚು ಇಡ್ಬೇಕು ನೋಡ್ರಿ, ಅಷ್ಟೇ, ಮತ್ತೇನಿಲ್ಲ. ಮತ್ತು ಸೀಟಿ ಅಷ್ಟೇ ರೀ, ಒಂದು 3-4 ಸೀಟಿ ಮಾಡಿಸ್ಕೊಳ್ರಿ. ಹಿಂಗೆ ಡೈರೆಕ್ಟ್ ಇಟ್ಟರು ಒಂದೇ ಸೀಟಿ ಅಲ್ರಿ, ಒಂದು 3 ಸೀಟಿ 4 ಸೀಟಿ ಆದ್ರೆ ಚಲೋ ಮೆತ್ತಗಾಗ್ತದೆ ರೀ. ನೋಡ್ರಿ, ಸಂಕ್ರಾಂತಿ ದಿವಸ ಇಷ್ಟು ದಿನ ವಿಶೇಷ ಅದ ರೀ. ನಮ್ಮ ದ್ವಾಪರ ಯುಗದಾಗ ಭೀಷ್ಮಾಚಾರ್ಯ ಇರ್ತಾರಲ್ರಿ, ಭೀಷ್ಮ ಪಿತಾಮಹ, ಅವ್ರ ಇಚ್ಛಾ ಮರಣ ಇರ್ತದಲ್ರಿ, ಅವರು ಅಷ್ಟೇ ರೀ. ಉತ್ತರಾಯಣ ಬರಲಿ ಆಮೇಲೆ ತಮ್ಮ ಜೀವ ತ್ಯಾಗ ಮಾಡ್ತೀನಂತ ಹೇಳಿ ಇರ್ತಾರೆ ರೀ. ಅಷ್ಟು ವಿಶೇಷ ಅದ ರೀ. ಇಲ್ಲಿ ನೋಡ್ರಿ, ನಾ ಬೆಲ್ಲ ಏನು ಮಾಡ್ತೀನಿ ರೀ, ಸ್ವಲ್ಪ ಕರಗಿಸ್ಕೊಳ್ತೀನಿ. ಮೊದಲೇ ನೋಡ್ರಿ, ಇದು ಈ ನಾವೇನು ಇದರಲ್ಲೇ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಹೆಸರು ಬೇಳೆ, ಅದರಲ್ಲೇ 2 ಬೆಲ್ಲ ತೊಗೊಂಡೆ ರೀ. ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ತೀನಿ ರೀ. ಬೇಡ ಹಂಗೆ ಡೈರೆಕ್ಟ್ ಹಾಕಿದರೂ ನಡೀತದೆ ರೀ, ಏನೂ ತೊಂದರೆ ಇಲ್ಲ. 2 ಹಾಕಿ 2 ಆ್ಯಕ್ಚುಲಿ ಏನಾಯ್ತು ರೀ, ನಾ ಮಾಡಿದಾಗ ಸ್ವಲ್ಪ ಕಡಿಮೆ ಅನ್ನಿಸ್ತು. ನಾ ಮತ್ತೊಂದು ಕಪ್ ಹಾಕಿದೆ ಬೆಲ್ಲ. ನೀವು ಹಂಗೆ ಬೇಕಂದ್ರೆ ಸಮಾನೂ ತೊಗೊಳ್ರಿ, ಇಲ್ಲಾಂದ್ರೆ ನಾ 3 ಹಾಕಿದರೂ ನಡೀತದೆ. ನೋಡ್ರಿ ಇಲ್ಲಿ ಎಷ್ಟು ಮೆತ್ತಗಾಗ್ಯದ, ಎಷ್ಟು ಮೆತ್ತಗೆ ಸಾಫ್ಟ್ ಬಂದದ ನೋಡ್ರಿ. ನೀರು ಸ್ವಲ್ಪ ಜಾಸ್ತಿ ಇಡಬೇಕು, ಮತ್ತು ಸೀಟಿ ಜಾಸ್ತಿ ಮಾಡಿಸಿದ್ರೆ ಹಿಂಗೆ ಮೆತ್ತಗಾಗ್ತದೆ ರೀ. ಮತ್ತು ಜಾಸ್ತಿ ಅಂದ್ರೆ ಭಾಳ ನೀರು ಹಾಕ್ಬಿಟ್ರೆ ಪಾಯಸದ ಗತಿ ಆಗ್ತದೆ, ಹಂಗೂ ಆಗಬಾರ್ದು ರೀ. ಇಷ್ಟೇ ಇರ್ಬೇಕು ರೀ, ಭಾಳ ಗಟ್ಟಿ ಅಲ್ಲ ಭಾಳ ನೀರಲ್ಲ, ಹಿಂಗೆ ಇರ್ಬೇಕು ರೀ. ಇದು ಆಮೇಲೆ ಆರಿದ ಮೇಲೆ ಏನಾಗ್ತದೆ ರೀ, ಮಸ್ತ್ ಸೆಟ್ ಕರೆಕ್ಟ್ ಆಗ್ತದೆ. ಈ ಕರಗಿಸಿದ ಬೆಲ್ಲ ಇದಕ್ಕೆ ಹಾಕಿದೆ ರೀ ನಾನು. ನೋಡ್ತೀನಿ ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ, ಯಾಕಂದ್ರೆ ಕಲರ್ ಆ ಬೆಲ್ಲದ ಬರಲೇ ಇಲ್ಲರಿ. ಅದಕ್ಕೆ ನಾ ಏನು ಮಾಡಿದೆ ರೀ, ಸ್ವಲ್ಪ 1-2 ನಿಮಿಷ ಕುದಿಸಿ ಮತ್ತೊಂದು ಕಪ್ ಹಾಕಿದೆ. ಒಟ್ಟು ನೋಡ್ರಿ ನಾನು 4 ಅಂದ್ರೆ 3 ಹೆಸರು ಬೇಳೆ 1 ಅಕ್ಕಿ ಟೋಟಲ್ 4 ಆತಲ್ರಿ. 4ಕ್ಕೆ 3 ಬೆಲ್ಲ ಹಾಕ್ದಂಗೆ ಆಯ್ತು. 3 ಬೆಲ್ಲ ಹಾಕ್ರಿ, ಮಸ್ತ್ ಆಗ್ತದೆ ರೀ. ಸ್ವಲ್ಪ ಸ್ವೀಟ್ ಇರಬೇಕು, ಭಾಳ ಸಪ್ಪಗಿದ್ರೆ ಏನು ರುಚಿ ಅನ್ಸಂಗಿಲ್ಲ. ನೋಡ್ರಿ, ನಾನು ಸಂಕ್ರಾಂತಿದ ಇನ್ನೊಂದು ವಿಶೇಷದ ಏನಂದ್ರೆ, ಭಗೀರಥ ಗಂಗಾದೇವಿನ ಭೂಮಿ ಕರ್ಕೊಂಡು ಬಂದ ದಿವಸ ಅಂತ್ರಿ ಇದು. ಅಷ್ಟು ವಿಶೇಷ ಅದ ರೀ. ಇದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿ ಹಾಕೀನಿ. ಸ್ವಲ್ಪ ಒಣ ಕೊಬ್ಬರಿ ಹಾಕ್ಬೇಕು, ಮಸ್ತ್ ರುಚಿ ಆಗ್ತದೆ ರೀ. ಆಮೇಲೆ ಏಲಕ್ಕಿ ಪುಡಿ ಹಾಕಬೇಕು. ಒಂದು ಭಾಳ ಲಘು ಆಗ್ತದೆ ಇದು, ಟೈಮ್ ಭಾಳ ಹಿಡಿಯೋದಿಲ್ಲ ರೀ ಇದು. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದೆ. ಒಂದು ಚೂರೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸಿ ಆಮೇಲೆ ಅದಕ್ಕೆ ಮತ್ತು ದ್ರಾಕ್ಷಿ ಗೋಡಂಬಿ ಅದು ಹಾಕೋದ್ರಿ. ಭಾರಿ ರುಚಿ ಅನ್ನಿಸ್ತದೆ ರೀ ಇದು. ಮತ್ತು ಸಣ್ಣ ಹುಡುಗರಿಗೂ ಚಲೋ ಅನ್ನಿಸ್ತದೆ ರೀ ಇದು. ಭಾಳ ಮೆತ್ತಗಿರೋದಕ್ಕೆ ಚಲೋ ಅನ್ನಿಸ್ತದೆ ರೀ. ಸಂಕ್ರಾಂತಿ ಹಬ್ಬದ ವಿಶೇಷ ಎಲ್ಲ ನೋಡಿದ್ವಿ. ಈ ದಿವಸ ನಾವು ಸೂರ್ಯದೇವನ ಆರಾಧನೆ ಅಂತ ವಿಶೇಷವಾಗಿ ಗಾಯತ್ರಿ ಜಪದೊಂದಿಗೆ ವಿಶೇಷವಾಗಿ ಮಾಡಲೇಬೇಕಂತ್ರಿ. ಭಾಳ ಅಂದ್ರೆ ಭಾಳ ಒಳ್ಳೆಯ ದಿವಸ ಅಂತ್ರಿ ಇವತ್ತಿನ ದಿವಸ. ಗಾಯತ್ರಿ ಆರಾಧನೆ ಮಾಡೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು, ನದಿ ಒಳಗೆ ಸ್ನಾನ ಮಾಡೋದು, ಹಿಂಗೆ ಭಾಳ ಅವರಿ ನೋಡ್ರಿ. ನಮ್ಮ ಹಬ್ಬಗಳೆಲ್ಲ ಎಷ್ಟು ವಿಶೇಷವ ನೋಡ್ರಿ. ಒಂದೊಂದು ಹಬ್ಬಕ್ಕೂ ಒಂದೊಂದು ಕಾರಣ, ಒಂದೊಂದು ಆಚರಣೆ ಎಷ್ಟೆಲ್ಲ ಅವ ನೋಡ್ರಿ. ಎಳ್ಳು ಬೆಲ್ಲ ಅಷ್ಟೇ ರೀ. ಎಳ್ಳು ಬೆಲ್ಲ ತಿನ್ನೋದು ಯಾಕೆ, ಈಗ ಥಂಡಿಯಿಂದ ನಾವು ಬ್ಯಾಸ್ಗಿಗೆ ನಾವು ಹೋಗ್ತೀವಲ್ರಿ, ನಮ್ಮ ಬಾಡಿ ಸೆಟ್ ಆಗಲಿ ಅಂತ ಹೇಳಿ ಇದೆಲ್ಲ ಯಾಕೆ ಮಾಡ್ತೀವಿ ರೀ. ಸಜ್ಜಿ ಭಕ್ರಿ ಎಲ್ಲ ಮಾಡೋದು ಇದಕ್ಕೆ ರೀ, ನಮ್ಮ ಬಾಡಿ ಒಂದು ಸೆಟ್ ಆಗಲಿ ಅಂಥೇಳಿ ನಮ್ಮ ಹಿರಿಯರು ಮಾಡಿದ್ರಿ ಇದೆಲ್ಲ ಪದ್ಧತಿಗಳು. ಯಾವುದೂ
ಹಂಗೆ ಮಾಡಿಲ್ರಿ ಅವರು, ಎಲ್ಲ ಅದಕ್ಕೂ ಒಂದು ಕಾರಣ ಅದ ನೋಡ್ರಿ. ತುಪ್ಪದಾಗ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕರ್ಕೊಂಡು ಇದಕ್ಕೆ ಹಾಕಿದೆ, ಮಸ್ತ್ ತುಪ್ಪ ಆತು ನೋಡ್ರಿ. ತುಪ್ಪ ಗೋಡಂಬಿ ದ್ರಾಕ್ಷಿ ಭಾರಿ ಅಂದ್ರೆ ಭಾರಿ ರುಚಿ ಆಗ್ತದ್ರಿ. ಇದು ಹಿಂಗೆ ಇರ್ಬೇಕ್ರಿ, ಭಾಳ ಗಟ್ಟಿ ಆಗಬಾರ್ದ್ರಿ. ಯಾಕಂದ್ರೆ ಭಾಳ ಗಟ್ಟಿ ಆದ್ರೆ ಅನ್ನದ ಗತಿ ಆಗ್ಬಿಡ್ತದೆ. ಇದು ಒಂದು 5 ನಿಮಿಷ ಆರಿದ್ಮೇಲೆ ಚಲೋ ಕರೆಕ್ಟ್ ಸೆಟ್ ಆಗ್ತದ್ರಿ. ಈಗ ನಿಮಗೆ ತಿಳು ಅನ್ನಿಸ್ತಿರ್ಬೇಕು, ಬಟ್ ಆರಿದ್ಮೇಲೆ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗ್ತದ್ರಿ ಇದು ರುಚಿ. ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕ್ರಿ. 5 ನಿಮಿಷ ಮುಚ್ಚಿಟ್ಟು ತೆಗೆದು ನೋಡಿದ್ರೆ ಕರೆಕ್ಟಾಗಿರ್ತದೆ ರೀ. ನೋಡ್ರಿ ರೆಡಿ ಆಯ್ತು ಸ್ವೀಟ್ ಪೊಂಗಲ್ಲು. ಬರ್ರಿ ಎಲ್ಲರೂ ನಮ್ಮ ಮನೆಗೆ ಸ್ವೀಟ್ ಪೊಂಗಲ್ ತಿನ್ನಲಿಕ್ಕೆ, ನೀವು ಮಾಡ್ಕೊಳ್ರಿ ನಿಮ್ಮ ಮನೆ ಒಳಗೆ. ಆಯಿತು ವೀಕ್ಷಕರೇ, ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸೋಣ. ಮುಂದಿನ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.